ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ. ಕಬ್ಜಾ ಶರಣದು ಮತ್ತು ಕೆಂಪಣ್ಣ ಅಂತಂದು ಅವ್ರಿಗೆಲ್ಲ ಹೊಡೆಯೋದು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಆ ವಿಡಿಯೋದ ಫುಲ್ ಕ್ಲಾರಿಟಿ ಕೊಡ್ತೀನಿ ಬನ್ನಿರಿ. ನಾವು ಡಿಸೆಂಬರ್ 31 ಸಾಯಂಕಾಲ ನೈಟ್ ಒಂದು 7 ಗಂಟೆಗೆ ನಾವು ಮನೆಯಿಂದ ಸೀದಾ ಎಮ್ ಜಿ ರೋಡಿಗೆ ಹೋಗ್ತೀವಿ. ಎಮ್ ಜಿ ರೋಡಲ್ಲಿ ಹೋಗಿ ಪಾರ್ಟಿ ಮುಗಿಸಾದ್ಮೇಲೆ ಅಲ್ಲಿ ನಾವೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬರ್ತೀವಿ. ನಾನು ಪ್ರೂಫ್ ತೋರಿಸ್ತೀನಿ ರೀ, ಎಲ್ಲ ಟೈಮ್ಗೆ ಸಾಥ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಟೈಮ್ ಕಾಣ್ತಿದೆ, ಡೇಟು ಮತ್ತು ಟೈಮು ಎಲ್ಲ ಇದೆ. ಅಲ್ಲಿ ಅವ್ರ ಫ್ಯಾನ್ಸ್, ಕಬ್ಜಾ ಶರಣ್ ಅವ್ರ ಫ್ಯಾನ್ಸ್ ಮೀಟ್ ಆಗಿರ್ತಾರೆ. ಟೈಮ್ ನೋಡಲ್ಲಿ ಎಷ್ಟು ಗಂಟೆ ಆಗಿದೆ, 12:29 AM-ಗೆ 12:29 AM-ಗೆ ಆಯ್ತಾ. ಅದು ಮುಗಿಸ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಹೊರಟಿರೋದು ಟೈಮ್ ಎಷ್ಟು ಗಂಟೆ ಆಗಿರುತ್ತೆ ಅಂದರೆ, ಇಲ್ಲಿ ನೋಡಿ, ನಾವು ಇಲ್ಲಿ ಈ ವಿಡಿಯೋದಲ್ಲಿ ಕಬ್ಜಾ ಶರಣ್ ಮುಂದ್ಗಡೆ ಕೂತಿದ್ದಾರೆ ನೋಡಿ, ತೋರಿಸ್ತೀನಿ ಬನ್ನಿರಿ. ನೋಡಿ, 1:09 ಆಗೈತಿ. ಅಲ್ಲಿ ಮುಂದ್ಗಡೆ ಲೆಫ್ಟ್ ಸೈಡಲ್ಲಿ ಕೂತಿದ್ದಾರೆ ನೋಡಿ ಕಬ್ಜಾ ಶರಣ್. ಪಾರ್ಟಿಗೆ ಬಂದಿದ್ದು ಎಮ್ ಜಿ ರೋಡಿಂದ ನಾವು ಸೀದಾ ಬಂದಿದ್ದು ಮನೆಗೆ ಬಂದಮೇಲೆ ಆಯಿತು. ನಾವೆಲ್ಲ ಏನೇನಾಯಿತು ವೀಡಿಯೋಸ್ ನೋಡೋದು, ಸ್ಟೋರಿ ಹಾಕೋದು, ಸ್ಟೇಟಸ್ ಹಾಕೋದು ಮಾಡ್ತಾಯಿದ್ವಿ. ಅವ್ನು ಹೇಳಿದ್ದ, ನಾಳೆ ನಂಗೊಂದು ಪ್ರಮೋಷನ್ ಐತೆ, ನಾನು ಜಲ್ದಿ ಎದ್ದೇಳಬೇಕು, ನಾನು ಮಲ್ಕೋತೀನಿ ಅಂತೇಳಿ. ಅವ್ನು ಫಸ್ಟ್ ಮಲ್ಕೊಂಡು ಆದ್ಮೇಲೆ ನಾನು ಮಲ್ಕೊಂಡಿದ್ದು 3 ಗಂಟೆ 4 ಗಂಟೆಗೆ ಮಲ್ಕೊಂಡ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಆಯಿತು ಸರಿ ಅಂಥೇಳಿ ಎಲ್ಲ ಮಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಹೋದ. ನಾನು ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು, ಒಂದು 12 ಗಂಟೆಗೆ ಎದ್ದೆ. ಆಯಿತು, ಅವ್ನಿಗೆ ಫೋನ್ ಮಾಡಿದೆ, ಎಲ್ಲಿದ್ಯಾ ಮಚ್ಚ ಅಂತಂದೆ. ಹಿಂಗೆ ಪ್ರಮೋಷನ್ ಬಂದೀನಿ, ಬರೋದು 1 ಗಂಟೆ ಅದು ಹಿಂಗಾಗತ್ತೆ, ಬರ್ತೀನಿ ಅಂತ ಹೇಳ್ದೆ. ಆಯಿತು ಸರಿ ಅಂತ ನಾವು ಕ್ಯಾಶುವಲ್ ಆಗಿ ಅವನು ವೀಡಿಯೋಸ್ ಮಾಡೋಕೋದು ಹೋಗ್ತಿರ್ತಾರಲ್ಲ, ಅಲ್ಲೆಲ್ಲ ಇನ್ಫ್ಲುಯೆನ್ಸರ್ ಬಂದಿದ್ರು. ಅವ್ರಿಗೆ ಅಲ್ಲಿ ಪ್ರಮೋಷನ್ ಇತ್ತು. ಇಲ್ಲಿಂದ ನಾಗರಬಾವಿ ಸರ್ಕಲಿಂದ ಅವನು ಅವ್ರ ಕಾರಲ್ಲೇ ಎಲ್ಲಿ ಪ್ರಮೋಷನ್ ಇತ್ತು, ಆಂಜನೇಯಂದು ಯಾವ ಪ್ರಮೋಷನ್ ಇತ್ತು, ಆ ಪ್ರಮೋಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಆ ಕಾರಲ್ಲಿರೋ ಗ್ರೂಪಲ್ಲಿ ಒಬ್ಬರು ಅವ್ರ ಫ್ರೆಂಡ್ ಒಬ್ಬರು ಸ್ಟೇಷನಲ್ಲಿ ಇರ್ತಾರೆ. ಆ ಸ್ಟೇಷನಲ್ಲಿರೋರು ಮೀಟ್ ಆಗಬೇಕು, ಒಂದು ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರೋಣ ಅಂತೇಳಿ ಅವ್ರ ಕಾರಲ್ಲಿರೋರು ಎಲ್ಲರೂ ಫ್ರೆಂಡ್ಸ್ ಅಂದಮೇಲೆ ಪರಿಚಯ ಇರೋದಂದ್ಮೇಲೆ ಒಂದೇನೋ ಕೆಲಸ ಇದೆ, ಹೋಗೋಣ ಬನ್ನಿ ಅಂತ ಹೇಳಿದಾಗ ಮ್ಯಾಟ್ರ್ ಏನಂತನೂ ಕಬ್ಜಾ ಶರಣಗೂ ಗೊತ್ತಿಲ್ಲ, ಕಾರಲ್ಲಿರೋರಿಗೂ ಗೊತ್ತಿಲ್ಲ. ಆಯ್ತು ಹೋಗಿ ಬರೋಣಲ್ಲ, ಆನ್ ದಿ ವೇಲಲ್ಲ ಮಾಗಡಿಯಲ್ಲಿ ಹೋಗಿ ಬರೋಣ ಅಂತೇಳಿ ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅವ್ನ ಫ್ರೆಂಡ್ ಏನಂದ್ರೆ ಮಾತಾಡ್ಸ್ಕೊಂಡು ಬರಬೇಕಾದ್ರೆ ಇವರೆಲ್ಲ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಆಯಿತು ಮುಗಿತಲ್ಲ ಮಾತಾಡಿ ಸರಿ ಹೋಗೋಣ ಅಂತ. ಅವ್ನು ಬರಬೇಕಾದ್ರೂ ಮ್ಯಾಟ್ರ್ ಗೊತ್ತಿಲ್ಲ ಅವನಿಗೆ. ನಿನ್ನೆ ಅಲ್ಲಿ ಎಲ್ಲನೂ ಮಾಗಡಿ ಜನರು ಅವನಿಗೆ ಹಲ್ಲೆ ಮಾಡಬೇಕಾದಾಗೂ ಕೂಡ ಅವನಿಗೆ ಮ್ಯಾಟ್ರೇ ಗೊತ್ತಿಲ್ಲ. ಅಲ್ಲಿಂದ ಅವನಿಗೆ ಸ್ಟೇಷನಿಂದ ಹೊರಗಡೆ ಬರಬೇಕಾದ್ರೇ ಅಲ್ಲಿ ಎಷ್ಟು ಜನ ಹೋಗಿದ್ರು ಅಷ್ಟು ಜನಕ್ಕೆ ಯಾವುದೂ ವಿಷಯ ಕೇಳದೆ, ಏನಾಗಿದೆ, ನೀನು ಮಾಡಿದ್ದೀಯಾ ಏನು ಕ್ವಶನ್ ಮಾಡೋದು ಏನೂ ಮಾಡದೆ ಕೇಳ್ದೇ ಸೀದಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಪ ಅನ್ಸುತ್ತೆ ನೋಡಿದರೆ, ಯಾವುದೂ ಏನೂ ತಪ್ಪೇ ಮಾಡಿಲ್ಲ ಪಾಪ. ಎಲ್ಲ ಫುಲ್ ನೈಟ್ ಎಲ್ಲ ನಮ್ಮ ಜೊತೆ ಇದ್ದ, ನಾವೆಲ್ಲನೂ ಒಟ್ಟಿಗೆ ಸೇರಿ ಮಜಾ ಮಾಡಿ ಮನೆಗೆ ಬಂದು ಮಲ್ಕೊಂಡಾದ್ಮೇಲೆ ಪ್ರಮೋಷನ್ ಅಂದಲ್ಲ ಆಯಿತು ಅಂತ ನಾವು ಜಾಸ್ತಿ ಫೋನೇ ಮಾಡಲಿಲ್ಲ. ಅವ್ನು ಸ್ಟೇಷನಲ್ಲಿ ಇದ್ದಾಗ ನಮಗೆ ವಿಡಿಯೋ ಕಾಲ್ ಮಾಡ್ದ, ಪಚ ಹಿಂಗೆ ಆಗೈತಿ, ಏನು ಮ್ಯಾಟ್ರ್ ಅಂತ ಫುಲ್ ಇಲ್ಲ, ನಾವು ಸ್ಟೇಷನ್ದೊಳಗೆ ಇದ್ದೀವಿ, ಹೊಡೆದಾರ ಹಿಂಗೆಲ್ಲ ತೋರಿಸ್ದ. ನಮ್ಗೆ ಬೇಜಾರಾಯಿತು. ಸ್ಟೇಷನ್ಗೆ ಹೋಗೋಣ ಅಂತಂದರೆ ಬೇಡ, ಯಾರೂ ಬರೋಕ್ಕೆ ಹೋಗ್ಬೇಡ್ರಿ, ನಮ್ದೇನು ತಪ್ಪೇ ಇಲ್ಲ, ನಾವೆಲ್ಲ ಬರ್ತೀವಿ, ಏನು ತಲೆ ಕೆಡ್ಸ್ಕೊಬಿಡ್ರಿ, ಪೊಲೀಸರೆಲ್ಲ ನಮ್ಮ ಕಡೆ ಅದಾರ, ಅದೇನು ಕ್ಲಾರಿಟಿ ಏನೇನು ಯಾರ್ಯಾರು ತಪ್ಪೈತಿ ಅವರೆಲ್ಲರೂ ಆಲ್ರೆಡಿ ಒಳಗದಾರ. ಅವ್ನು ಮಾಡ್ದವನ ಹೆಸರು ಯಾರು ಅಂತಂದ್ರೆ ಏನೋ ಅವನ ಹೆಸರು ಜಾಮೂನೋ ಥೂ. ಅವ್ನು ಯಾವ ಕಚಡ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಹೊರಗಡೆ ಬಿಡಬಾರ್ದು. ಫ್ರೆಂಡ್ಸ್, ಇಷ್ಟಾಗಿತ್ತು ಇದ್ರ ವಿಷಯ, ಮತ್ತೇನಿಲ್ಲ. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ, ತಪ್ಪು ಮಾಡದೇ ಇರೋರಿಗೆ ಹಿಂಗೆಲ್ಲ ಆಗಬಾರ್ದು. ಅಲ್ಲಿ ಮಾಗಡಿ ಜನರು ಸ್ವಲ್ಪ ಯೋಚನೆ ಮಾಡಿ ಕೇಳಿ ವಿಚಾರಿಸಿ ಅವ್ರಿಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ವಿಚಾರ ಮಾಡಿ ಅವ್ರಿಗೇನು ಕೇಳ್ದೇ ಇಷ್ಟೆಲ್ಲ ಮಾಡಿದಾರ. ಬಟ್ ನಿಮ್ದು ಆಕ್ರೋಶ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಇರಲಿ, ಮಾಡದೇವ್ರ ಮ್ಯಾಗ ಬೇರೆಯವ್ರ ಮೇಲೆ, ಸಾರ್ವಜನಿಕರ ಮೇಲೆ ಮತ್ತೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ಯಾರದು ಪೋಸ್ಟ್ ಮಾಡಿದ್ದೀರಾ, ಅವ್ರ ಮೇಲೆ ಹಲ್ಲೆ ಮಾಡ್ತಿರೋದು ಯಾರು ಪೋಸ್ಟ್ ಮಾಡಿದಾರ ಅದೆಲ್ಲನೂ ತೆಗೀರಿ. ಯಾಕಂದರೆ ಒಳ್ಳೆಯವರು ಕೆಟ್ಟವ್ರಿಗೆ ಆಗಲಿ, ಕೆಟ್ಟವ್ರದ್ದು ಏನು ಕೆಟ್ಟವ್ರು ಯಾರು ಅವರೆಲ್ಲ ಯಾರು ಮಾಡಿದಾರಲ್ಲ ಅವ್ರದ್ದೆಲ್ಲ ಹಾಕಿ ಅವ್ರನ್ನ ರುಬ್ಬಿ
ಟ್ರೋಲರ್ಸ್ಗಳೆಲ್ಲನೂ ಅವನ ಮೇಲೆ ಹಳೆ ಸಿಟ್ಟಿಟ್ಕೊಂಡು ಯಾರು ಪೋಸ್ಟ್ ಮಾಡಕ್ಕೆ ಹೋಗಬೇಡಿ, ಕೆಟ್ಟ ಕೆಟ್ಟ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಸೆನ್ಸಿಟಿವ್ ವಿಚಾರ ಆಗುತ್ತೆ. ಒಂದು ಹುಡುಗಿ ಮೇಲೆ ಈ ಥರ ಎಲ್ಲ ಆದಾಗ ನಾವು ಅವಳ ಪರವಾಗಿ ನಿಂತ್ಕೋತೀವಿ. ಅವೆಲ್ಲನೂ ಡಿಲೀಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.